ಯಾನ್ ಒಡೆಗ್ ಬರೋಡು ಪರ್ಪುಜಿ ಹಾ ಒಡೆಗ್ ಬರೋಡು ಒಂದು ಶೋಕತ್ತನತ್ತ ಮೂರಂಚು ಬಾತ್ರೂಮ್ ಉಂಡು ಶೋಕತ್ತ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ಇದು ಸ್ಯಾಟರ್ಡೇ ಮಾರ್ನಿಂಗ್. ಆಲ್ರೆಡಿ ಟೈಮ್ 7 o'clock ಇದೆ, ಆದರೆ ಇನ್ನೂ ಇಬ್ಬನಿ ಹಾಗೆ ಇದೆ. ಎಷ್ಟು ಕೂಲ್ ಇದೆ ವೆದರು ಅಂದರೆ. ಹಾಗೆ ಬೆಂಕಿ ಹಾಕೊಂಡು ಚಳಿ ಕಸನ ಅನಿಸುತ್ತೆ. ಆಲ್ರೆಡಿ ನಾನು ಒಲೆಗೆ ಬೆಂಕಿ ಹಾಕಿದ್ದೀನಿ ಬಾತ್ರೂಮಿಂದು ಇದಕ್ಕೆ ನೀರು ಬಿಸಿ ಮಾಡಲಿಕ್ಕೆ. ಸೊ ಮಾರ್ನಿಂಗ್ ಕೆಲಸಗಳೇನಿದೆ ಎಲ್ಲನೂ ಮುಗಿಸ್ಕೊತಾ ಇದ್ದೀನಿ. ನನ್ನ ಮಗಳಿನ್ನೂ ಎದ್ದಿಲ್ಲ. ಅವಳು ಎದ್ದರೆ ಕೆಲಸಗಳಂತೂ ಬೇಗ ಆಗಲ್ಲ. ಸೊ ಅವಳು ಮಲಗಿರೋದ್ರಿಂದ ಕೆಲಸ ಆಗ್ತಿದೆ. ನಮ್ಮ ಮಾವನೇನೋ ವೈರಿಂಗಿಂದೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಇದು ನಮ್ಮ ಕಾರು ಇಷ್ಟು ದಿನ ಇರಲಿಲ್ಲ, ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ರಿಪೇರಿಗೆ ಬಿಟ್ಟಿದ್ರು. ಸೊ ನಿನ್ನೆ ಇನ್ನೂ ಬಂತು. ಸೊ ನಮ್ಮ ಕಾರ್ ಮನೆಗೆ ಬಂದರೆ ಅದೇ ಒಂಥರ ಖುಷಿ. ಆ್ಯಂಡ್ ನನ್ನ ಮಗಳು ಸಹ ಅಷ್ಟೊತ್ತಿಗೆ ಎದ್ಬಿಟ್ಲು. ಅವಳಿಗೂ ತಿಂಡಿ ಮಾಡಿಕೊಟ್ಟೆ, ಅತ್ತೆ ತಿಂಡಿ ತಿನ್ನಿಸ್ತಾ ಇದ್ದಾರೆ. ಸೊ ನನಗೂ ಅಷ್ಟೇ ಯಾಕೋ ಈಗೀಗ ಬೆಳಗ್ಗೆ ಬೇಗ ಹಸುವಾಗುತ್ತೆ. 7:30 8 ಹಾಗೆ ಶುರುವಾಗುತ್ತೆ ಹೊಟ್ಟೆ ಚುರು ಅನ್ನೋಕ್ಕೆ. ಸೊ ನಾನು ದೋಸೆ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನೆನ್ನೆದೇ ಹಿಟ್ಟಿತ್ತು. ಸೊ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇವತ್ತು ದೋಸೆ ಮಾಡಿರೋದು. ಸ್ವಲ್ಪ ತೆಳು ಇರುತ್ತೆ, ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಟೇಸ್ಟ್ ಆ್ಯಸ್ ಯೂಶ್ವಲ್ ಚೆನ್ನಾಗೇ ಇರುತ್ತೆ. ಅದಕ್ಕೆ ನಮ್ಮತ್ತೆ ಬೀನ್ಸು, ಕ್ಯಾರೆಟು ಹಾಗೆ ಬಟಾಣಿ ಕಾಳೆಲ್ಲ ಹಾಕಿ ಪಲ್ಯ ಮಾಡಿದರು. ಸೊ ನನಗಂತೂ ಸಿಕ್ಕಾಪಟ್ಟೆ ಹಸುವಾಗ್ತಿರೋದ್ರಿಂದ ನಾನಂತೂ ಶುರು ಮಾಡಿದ್ದೆ. ಆ್ಯಂಡ್ ನನ್ನ ಮಗಳು ಸಹ ಬಂದು ಜಾಯ್ನ್ ಆದಳು. ಅವಳಿಗೆ ಒಂದು ಸ್ವಲ್ಪ ಏನಾದ್ರು ತಿನ್ಬೇಕಾದ್ರೆ ಎಂಟರ್ಟೈನ್ಮೆಂಟು, ಸೂಪರು, ಅವರು ಕ್ಲ್ಯಾಪ್ ಹಾಕೋದು ಎಲ್ಲ ಮಾಡಿದ್ರೆ ಒಂಚೂರು ತಿಂತಾಳೆ. ಇಲ್ಲ ಅಂದರೆ ಇಲ್ಲ. ಮತ್ತು ಕ್ಲ್ಯಾಪ್ ಹಾಕಬೇಕಂದ್ರೆ ಇಡೀ ಮನೆಯವರು ಹಾಕಬೇಕು, ಎಲ್ಲರಿಗೂ ಕರೆದು ಹಾಕಿಸ್ತಾ ಇರ್ತಾಳೆ. ಹಾಗೆ ಅದಾದಮೇಲೆ ನೆಕ್ಸ್ಟ್ ನಾನು ಸ್ನಾನ ಮಾಡ್ಕೊಬಂದು, ನಿನ್ನೆ ಶುಕ್ರವಾರ ಆಗಿರೋದ್ರಿಂದ ನಾನು ಶುಕ್ರವಾರದ ಪೂಜೆ ಮಾಡಿದ್ದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಟ್ ನಾನು ಸುಮಾರು ವೀಡಿಯೋದಲ್ಲಿ ಆ್ಯಂಡ್ ಕೆಲವರೆಲ್ಲ ಕೇಳಿದೆ, ದೇವ್ರ ಸಾಮಾನನ್ನು ಆ್ಯಂಡ್ ಕಳಸನ ಬಂದುಬಿಟ್ಟು ಫ್ರೈಡೇ ಮತ್ತು ಟ್ಯೂಸ್ಡೇ ಮೀನ್ಸ್ ಶುಕ್ರವಾರ ಮತ್ತು ಮಂಗಳವಾರ ತೆಗಿಬಾರ್ದಂತೆ. ಬಟ್ ನನಗಿದ್ರ ಗೊತ್ತಿಲ್ಲ. ಸೊ ಯಾರಿಗಾರು ಗೊತ್ತಿರೋ ನನಗೆ ಕಮೆಂಟ್ ಮಾಡಿ ಹೇಳಿ. ಬಿಕಾಸ್ ಯಾಕಂದರೆ ನಾನು ಫ್ರೈಡೇನೇ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ ಕಳಸನ. ಪ್ರತಿ ಫ್ರೈಡೇ ಏನು ಪೂಜೆ ಮಾಡಬೇಕಾದ್ರೆ ಕಳಸನ ಚೇಂಜ್ ಮಾಡಿ ನೀರು ಬೇರೆ ಹಾಕಿರ್ತಾ ಇದ್ದೀನಿ. ಬಟ್ ಈ ಫ್ರೈಡೇ ನನಗೆ ಕೆಲವ್ರು ಹೇಳಿದ್ರಿಂದ ನಾನು ಚೇಂಜ್ ಮಾಡಿಲ್ಲ. ಸೊ ಅದು ನಿಜಾನ ಏನೋ ನನಗೂ ಇನ್ನೂ ಸರಿ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ ಅದನ್ನು. ಹಾಗಲಿಕ್ಕೆ ಹೋಗಿ ನಾನು ಈ ಫ್ರೈಡೇನೇ ಅದು ತೆಗಿಲಿಕ್ಕೆ ಹೋಗಿಲ್ಲ. ಕಳಸ ಬೇರೆ ಏನು ದೇವ್ರ ಸಾಮಾನಿದೆ ಎಲ್ಲ ತೆಗೆದು ತೊಳ್ಕೊಂಡು ಬಿಟ್ಟಿದ್ದೆ. ಯಾಕಂದರೆ ಫ್ರೈಡೇ ಮತ್ತು ಟ್ಯೂಸ್ಡೇ ಏನಿದೆ ಅದು ಲಕ್ಷ್ಮೀ ವಾರ ಆಗಿರೋದ್ರಿಂದ ಅದರಲ್ಲಿ ಇನ್ನೂ ಜಾಸ್ತಿ ಪವರ್ ಇರುತ್ತಂತೆ. ಹಾಗಲಿಕ್ಕೆ ಹೋಗಿ ತೆಗಿಬಾರ್ದು ಅಂದರು. ಬಟ್ ನಾಟ್ ಶ್ಯೂರ್, ನನಗೆ ಅದ್ರ ಬಗ್ಗೆ ಏನೋ ಸರಿ ಗೊತ್ತಿಲ್ಲ. ಹಾಗಲಿಕ್ಕೆ ಹೋಗಿ ನಿಮ್ಮ ಹತ್ರನೇ ಕೇಳ್ತಾ ಇದ್ದೀನಿ. ಯಾರಿಗೊತ್ತೋ ಅವರು ಕಮೆಂಟ್ ಮಾಡಿ ಹೇಳಿ ನನಗೆ. ನೆಕ್ಸ್ಟು ಎಲ್ಲ ಹಾಗೆ ಪಟ ಅಂತ ಕ್ಲೀನ್ ಮಾಡ್ಕೊಬಿಟ್ಟು, ಮಾವ ಹೆಂಗೋ ಕ್ಲೀನ್ ಮಾಡ್ತಿದ್ಯಲ್ಲ, ನಿನ್ನ ಸ್ನಾನನೂ ಆಗಿದೆಯಲ್ಲ, ಪೂಜೆನೂ ಮಾಡಿಬಿಡು ಅಂತ ಅಂದರು. ಪೂಜೆ ರೆಡಿ ಮಾಡ್ಕೊಂಡಲ್ಲಷ್ಟೊತ್ತಿಗೆ ಅವರು ಸ್ನಾನ ಮಾಡ್ಕೊಂಡು ಬಂದರು. ಹಾಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇರ್ಬೇಕಾದ್ರೆ ನನ್ನ ಮಗಳು ಎಂಟ್ರಿ ಕೊಟ್ಟಳು. ಅವಳು ಎಂಟ್ರಿ ಕೊಟ್ಟಳು ಅಂದರೆ ಅದು 1ಕ್ಕೆ 2 ಡಬಲ್ ಕೆಲಸನೇ ಆಗೋದು. ಫಸ್ಟ್ ಎಂಟ್ರಿ ಕೊಟ್ಟ ತಕ್ಷಣ ಅವ್ಳು ತಗೊಳ್ಳೋದೇ ಗಂಟೆ ಮತ್ತು ಆರತಿ ಮಾಡೋ ಪ್ಲೇಟು. ಸೊ 2 ತಗೊಂಡು ಆಟ ಆಡೋಕ್ಕೆ ಹಿಡಿದ್ರೆ ಆಮೇಲೆ ಅವಳ ಹತ್ರ ಅದನ್ನು ಇಸ್ಕೊಳ್ಳೋದು ಭಾರಿ ಕಷ್ಟ, ಕೊಡೋದೇ ಇಲ್ಲ ಅವಳು. ನೆಕ್ಸ್ಟ್ ನನಗೊಂದೆರಡು ಜನ ಕೇಳಿದರು ಇನ್ಸ್ಟಾಗ್ರಾಮಲ್ಲಿ, ಏನು ಫ್ರೈಡೇ ಪೂಜೆದು ಹಾಕಿದ್ರಲ್ಲ, ಸೊ ಅವಾಗ ಕಳಸನ ನಾವು ಸ್ವಲ್ಪ ಅಲ್ಲಾಡಿಸಿ ಇಡಬೇಕು, ಅವರು ಹಾಗೆ ಇಟ್ಟು ಮಾರ್ನಿಂಗ್ ನೆಕ್ಸ್ಟ್ ಡೇ ತೆಗಿಬೇಕಂತ. ಸೊ ನಾನು ಅದೊಂದು ಇನ್ಫಾರ್ಮೇಷನ್ನು ಹೇಳೋದು ಮರ್ತುಬಿಟ್ಟಿದ್ದೆ ನಾನು ವೀಡಿಯೋದಲ್ಲಿ. ಅದನ್ನು ಏನಿದೆ ಅವತ್ತಿನ ದಿನ ಪೂಜೆ ಮಾಡಿದ್ದ ಕಳಸನ ಸ್ವಲ್ಪ ಅಲ್ಲಾಡಿಸ್ಬೇಕು. ಏನು ನಾವು ವರಮಹಾಲಕ್ಷ್ಮಿಗೆ ಪೂಜೆ ಮಾಡಿದಾಗ ಸ್ವಲ್ಪ ಅಲ್ಲಾಡಿಸಿ ಇಡ್ತೀವಲ್ಲ, ಚೂರು ಜಾಗ ಚೇಂಜ್ ಮಾಡೋ ಥರ ಹಾಗೆ ಮಾಡಿ ಇಟ್ಟು ನೆಕ್ಸ್ಟ್ ಡೇನೇ ಅದನ್ನು ತೆಗಿಬೇಕು. ಇಲ್ಲಾಂದ್ರೇನೋ 3 days ತೆಗಿಯೋ ಹಾಗಿರಲ್ಲ ಅಂತೆ. ಹಾಗಲಿಕ್ಕೆ ಹೋಗಿ ಸ್ವಲ್ಪ ಇರೋ ಜಾಗದಿಂದ ಚೂರು ಹೀಗೆ ಅಲ್ಲಾಡಿಸ್ಬಿಟ್ರೆ ಮುಗೀತು. ಸೊ ನೆಕ್ಸ್ಟು ನಾವು ತುಳಸಿ ಪೂಜೆ ಮಾಡಲಿಕ್ಕೆ ಹೊರಟೆ. ಆಲ್ರೆಡಿ ನನ್ನ ಮಗಳು ನಾನು ಹಿಂದೆ ಸುತ್ತ ಬರ್ತಾ ಇದ್ದಾಳೆ. ಹೇಳಿದ್ನಲ್ಲ ಗಂಟೆ ಮತ್ತು ಆರತಿ ಮಾಡೋದೊಂದು ಇದ್ದುಬಿಟ್ರೆ ಅವಳಿಗೆ ಬೇರೆ ಏನೂ ಬೇಡ. ಮೊನ್ನೆ ಏನೋ ಊದುಬತ್ತಿ ಹಚ್ಚಕ್ಕೆ ಹೋಗಿ ಕೈಯು ಸುಟ್ಕೊಂಡಿದ್ದಾಳೆ. ಸೊ ಇಷ್ಟೆಲ್ಲ ಕಿತಾಪತಿ ತುಂಬ ಕಷ್ಟ. ಅವಳನ್ನಂತೂ ಇದು ಮಾಡೋದು ಭಾರಿ ಹಠ. ಈ ಮಕ್ಕಳನ್ನ ಹಠದಿಂದ ಕಂಟ್ರೋಲ್ ಮಾಡೋದು ಹೇಗಂತ ನನಗೆ ಅರ್ಥನೇ ಆಗ್ತಾಯಿಲ್ಲ. ಇವಾಗ ಸಣ್ಣಕ್ಕಿದ್ದಾಗ ಹಠ ಮಾಡೋ ಮಕ್ಕಳು ಮುಂದೆ ಸೈಲೆಂಟ್ ಆಗ್ತಾರಂತೆ. ಸೊ ಅದೇ ಒಂದು ಹೋಪ್ ಇಟ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಹಠ ಅಂದರೆ ಏನು ಹೇಳಿದ್ದು ಕೇಳಲ್ಲ ಇವಾಗಂತೂ. ಏನು ಅವಳು ಹೇಳಿದ್ದೇ ಆಗಬೇಕು, ಅವಳು ಹೇಳಿದ್ದೇ ಮಾಡಬೇಕು, ಅವಳು ಹೇಳಿದ್ದೇ ಕೊಡಬೇಕು, ಹಾಗಿದೆ ನಮ್ಮ ಸಿಚುವೇಶನ್ನು. ಬಟ್ ಗೊತ್ತಿಲ್ಲ, ಮಗು ಅಲ್ಲ. ಸೊ ನೆಕ್ಸ್ಟ್ ಸರಿ ಹೋಗತ್ತೇನೋ ಅಂತ
ಆ್ಯಂಡ್ ಇದು ಅವಳು ಅಡ್ಡ ಬೀಳೋ ಸ್ಟೈಲು. ನನಗಿಷ್ಟ ಇದು, ಅವಳು ಹಿಂಗೆ ಅಡ್ಡ ಬೀಳ್ತಾಳಲ್ವ ಅದು. ಸೊ ಎಲ್ಲಿ ದೇವ್ರದ್ದು ನೋಡಿದ್ರೂ ಅಡ್ಡ ಬೀಳ್ತಾಳೆ ಮತ್ತು ಕೈ ಮುಗಿತಾಳೆ. ಸೊ ಕೆಲವೆಲ್ಲ ಮಕ್ಕಳಿಗೆ ಸಣ್ಣದ್ರಿಂದ ಏನು ಕಲಿಸ್ತೀವಿ ಅದೇ ಬರೋದು. ಸೊ ನಾನು ಪೂಜೆ ಮಾಡಿ ಹೀಗೆ ಒಳಗೆ ಹೋದೆ. ಅವಳು ನನ್ನ ಹಿಂದೆನೇ ಬಂದ್ಲು ಅಂತ ಅಂದ್ಕೊಂಡ್ರೆ ಅವಳು ಆಲ್ರೆಡಿ ಮೆಟ್ಲು ಹತ್ಕೊಂಡು ತೋಟಕ್ಕೆ ಹೋಗ್ತಾಯಿದ್ಲು. ನಾನು ಎಲ್ಲ ಕಡೆ ಹುಡುಕಿದೆ, ಅವಳಿಗೆ ಕರೆದ್ರೆ ಓ ಅನ್ನೋಕ್ಕೆ ಇನ್ನೂ ಗೊತ್ತಾಗಲ್ಲ. ಹಾಗಲಿಕ್ಕೆ ಹೋಗಿ ಎಷ್ಟು ಕರೆದ್ರೂ ಅವಳು ಎಲ್ಲೂ ಸೌಂಡೇ ಇರಲ್ಲ. ಆಮೇಲೆ ಈ ಕಡೆ ಬಂದು ನೋಡಿದ್ರೆ ಅವಳು ಆಲ್ರೆಡಿ ಹತ್ಕೊಂಡು ತೋಟಕ್ಕೆ ಹೋಗ್ತಾ ಇದ್ದಾಳೆ. ಅವಳು ಹೋಗೋದಲ್ಲದೆ ಅಷ್ಟು ನನ್ನನ್ನು ಕರೆಯೋದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಎಲ್ಲೇ ಕಾಯಿ ಬಿದ್ದಿದ್ರು ಅವಳನ್ನು ಹೆರ್ಕೊಬರ್ತಾಳೆ. ಸೊ ಅಲ್ಲಿ ಅದೊಂದು ಹಾಳಾಗಿರೋದು ಎಳ್ನೀರಿಂದಿತ್ತು, ಅದನ್ನು ಕಾಯಿ ಅನ್ಕೊಂಡು ನೋಡಿ ಅವಳು ತೊಗೊಂಬರಕ್ಕೆ ಹೋಗ್ತಾ ಇದ್ದಿದ್ದು. ನೆಕ್ಸ್ಟ್ ಮೊನ್ನೆನೂ ಅಷ್ಟೇ ಇದೇ ಥರ ಮಾಡಿ ಇಲ್ಲಿ ತೊಟ್ಟೆ ಕಾಣಿಸ್ತಿದ್ದಲ್ಲ, ಇದು ಬಂದುಬಿಟ್ಟು ಬಾತ್ಕೋಳಿ ಇದೆ ನಮ್ಮ ಮನೇಲಿ. ಆ ಬಾತ್ಕೋಳಿಗಂತ ಮಾಡಿರೋ ತೊಟ್ಟಿ, ಇದನ್ನು ಹತ್ಕೊಂಡು ಆಟಾಡೋಕ್ಕೆ ಹೋಗಿದ್ಲು. ಸೊ ಭಾರಿ ಕಷ್ಟ ಹಿಡಿಯೋದು. ಸುತ್ತಮುತ್ತ ಎಲ್ಲಿ ನೀರಿರುತ್ತೆ ಅಲ್ಲೇ ಹೋಗಿ ನಿಂತು ಬಿಡ್ತಾಳೆ. ಎಷ್ಟು ಕರೆದ್ರೂ ಬರಲ್ಲ, ಎಷ್ಟು ಕಂಟ್ರೋಲ್ ಮಾಡಿದ್ರೂ ಅವಳನ್ನು ನೀರಿಂದ ತಪ್ಸೋಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ. ಸೊ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಅಷ್ಟು ಇಷ್ಟ ಮಕ್ಕಳಿಗೆ ನೀರು. ಆ್ಯಕ್ಚುಲಿ ಬಿಡಬೇಕು ನೀರಲ್ಲಿ, ಮಣ್ಣಲ್ಲಿ ಇರುತ್ತೆ. ಬಟ್ ಇವಳಂತೂ ಸಿಕ್ಕಾಪಟ್ಟೆ ನೀರಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ. ಎಷ್ಟು ಆಡ್ತಾಳೆ ನೀರಲ್ಲಿ ಅಂದರೆ ಕಂಟ್ರೋಲೇ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ. ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸಿ ಬಂದಮೇಲೆ ನಾನೇನು ಮಾರ್ನಿಂಗು ನನಗೆ ಎಷ್ಟು ಬೇಕು ಮತ್ತು ಮಗುಗೆ ಎಷ್ಟು ಬೇಕೋ ಅಷ್ಟೇ ದೋಸೆ ಹಾಕ್ಕೊಂಡಿದ್ದೆ. ಸೊ ದೋಸೆ ಮತ್ತು ಏನು ಬೆಳಗಿನ ತಿಂಡಿ ಏನು ಬಿಸಿ ಬಿಸಿ ಇದ್ರೇ ಚೆಂದ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಲಿಕ್ಕೆ ನನಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ತಿಂದು ಪೂಜೆ ಎಲ್ಲ ಮುಗಿಸಿ ಬಂದಮೇಲೆ ಈಗ ಮನೆಯವರಿಗಂತ ಹಾಕ್ತಾಯಿದ್ದೀನಿ. ಆ್ಯಂಡ್ ಅವರು ಅಷ್ಟೇ, ಅದು ಆಲ್ಮೋಸ್ಟ್ ತಣ್ಣಗಾದ್ಮೇಲೆ ತಿನ್ನೋದು, ಯಾರು ಬಿಸಿ ಬಿಸಿ ಇದ್ದಾಗನೇ ತಿನ್ನಲ್ಲ. ಮತ್ತು ಎಲ್ಲ ಸ್ವಲ್ಪ ಸ್ವಲ್ಪನೇ ತಿಂತಾರೆ ಬೆಳಗ್ಗೆ ತಿಂಡಿ. ಬಟ್ ನನಗೆ ಹಂಗೆ ಆಗೋದೇ ಇಲ್ಲ. ನನಗೆ ಮಾರ್ನಿಂಗ್ ಏನು ಫುಲ್ ಆಗಬೇಕು ಅಷ್ಟು. ನಾನು ಬೆಳಗ್ಗೆದು ಬ್ರೇಕ್ಫಾಸ್ಟು ಸ್ವಲ್ಪ ಹೆವಿಯಾಗೇ ಇರಬೇಕು. ಮಧ್ಯಾಹ್ನ ನೈಟ್ ಮಾತ್ರ ಕಮ್ಮಿ ತಿಂತೀನಿ. ಬಟ್ ನಮ್ಮ ಮನೇಲಿ ಉಳ್ದೋರ್ದೆಲ್ಲ ಊಟ ಮಾರ್ನಿಂಗ್ ಒಂದು ಸ್ವಲ್ಪನೇ, ಮಧ್ಯಾಹ್ನ ಒಂದು ಚೂರು ಮೀಡಿಯಮಲ್ಲಿ, ರಾತ್ರಿ ಮಾತ್ರ ಚೆನ್ನಾಗಿ ತಿಂತಾರೆ. ಬಟ್ ಆ್ಯಕ್ಚುಲಿ ನಾವು ರಾತ್ರಿ ತುಂಬ ಹೆವಿಯಾಗಿ ಊಟ ಮಾಡಬಾರ್ದು ಮತ್ತು ಮಲ್ಗೋಕ್ಕೂ 2 hours ಮುಂಚೆ ಊಟ ಮಾಡಬೇಕಂತೆ. ಇಲ್ಲಾಂದರೆ ಡೈಜೆಸ್ಟ್ ಆಗೋಲ್ಲ. ಯಾಕಂದರೆ ನಮ್ಮ ಬಾಡಿ ಫುಲ್ಲು ಒಂದೇ ಕಡೆ ರೆಸ್ಟ್ ಆಗ್ತಾ ಇರೋದ್ರಿಂದ ಏನು ಬಾಡಿಲಿ ಆ್ಯಕ್ಟಿವಿಟೀಸ್ ನಡೀತಾ ಇರಲ್ಲ. ಹಾಗಲಿಕ್ಕೆ ಹೋಗಿ ಅದು ಡೈಜೆಸ್ಟ್ ಆಗೋಲ್ಲ ಮತ್ತು ಹೆಲ್ದಿಗೂ ಒಳ್ಳೆಯದಲ್ಲ ಅಂತೆ. ಸೊ ಏನಿದೆ, ಊಟ ಮಾಡೋದು ಮಲ್ಗೋದಕ್ಕಿಂತ 2 hour ಮುಂಚೆ ಮಾಡಬೇಕು. ಆವಾಗ ರೈಸ್ ತಿಂದ್ರೂ ಅದು ಡೈಜೆಸ್ಟ್ ಆಗುತ್ತೆ ಅಂತೆ. ಬಿಕಾಸ್ ರೈಸ್ ತಿಂದರೆ ಏನು ಒಳ್ಳೆಯದಲ್ಲ, ಶುಗರ್ ಕಂಟೆಂಟು ಮತ್ತು ಫ್ಯಾಟ್ ಆಗ್ತಾರೆ ಅಂತಾರಲ್ಲ, ಹಾಗೇನೂ ಇಲ್ಲ. ಊಟ ಮಲಗಲಿಕ್ಕೂ 2 hours ಮುಂಚೆ ರೈಸ್ ತಿಂದ್ರೂ ಸಹ ಅದು ಹೆಲ್ದಿಗೇನು ಪ್ರಾಬ್ಲಮ್ ಇಲ್ಲ ಅಂತೆ. ಸೊ ನೆಕ್ಸ್ಟು ನಾನು ದೋಸೆ ಮಾಡ್ತಾನೆ ಪಾತ್ರೆ ತೊಳ್ಕೊಳ್ಳೋದಿರೋದು ತೊಳ್ಕೊಂಡ್ಬಿಡ್ತೀನಿ. ಆಮೇಲೆ ಜೋಡಿಸ್ಕೊಳ್ಬಿಡ್ತೀನಿ. ಇಲ್ಲಾಂದರೆ ಒಂದೇ ಸತಿ ರಾಶಿ ಆದಾಗ ಅದನ್ನು ಜೋಡಿಸ್ಕೊಳ್ಲಿಕ್ಕೂ ಸರಿ ಆಗೋಲ್ಲ ಮತ್ತು ಕೆಲಸನೂ ಹೆವಿ ಅನಿಸುತ್ತೆ. ಸೊ ಇಲ್ಲಿ ಒಂದು ದೋಸೆ ಆಗೋಷ್ಟೊತ್ತಿಗೆ ನನ್ನೊಂದು 2 ಪಾತ್ರೆನಾದ್ರು ತೊಳ್ಕೊಬರ್ಬೋದು. ಸೊ ಹಂಗೆ ಮ್ಯಾನೇಜ್ ಮಾಡ್ತೀನಿ. ನೆಕ್ಸ್ಟ್ ನನ್ನ ಹಸ್ಬೆಂಡು ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ದರು ಆಗ ತಾನೇ. ಇನ್ನೂ ಯಾವಾಗಲೂ ಪೇಟೆಲಿ ಮಾಡಿಸ್ಕೊಂಬರೋರು. ಇವತ್ತೇನು ಫಂಕ್ಷನ್ ಇದೆ ನಮಗೊಂದು. ಹಾಗಲಿಕ್ಕೆ ಹೋಗಿ ನಿನ್ನೆನೇ ಹೇಳಿದ್ದೆ, ಅವ್ರು ಪುರ್ಸೋತಿರಲಿಲ್ಲ ಅಂತ ಇವತ್ತು ಮನೆ ಹತ್ರನೇ ಮಾಡಿಸ್ಕೊಬಂದರು. ನನ್ನ ಮಗಳು ಅವ್ರ ಹತ್ರ ಹೋಗಬೇಕು ಅಂತ. ಬಟ್ ಅವ್ರೇನು ಕಟಿಂಗ್ ಮಾಡಿಸ್ಕೊಬಂದಿದ್ದಾರೆ ಗೊತ್ತಲ್ವ, ಎಲ್ಲರಿಗೂ ಆ್ಯಸ್ ಯೂಶ್ವಲ್ ಎಲ್ಲರ ಮನೇಲೂ ಅಂತ ಹಾಗೇ ಆಗುತ್ತೆ. ಕಟಿಂಗ್ ಮಾಡಿಸ್ಕೊಬಂದ ತಕ್ಷಣ ಸ್ನಾನ ಮಾಡಿನೇ ಒಳಗೆ ಬರ್ತಾರೆ. ಬಟ್ ಸಿಟಿಲೆಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ, ಯಾಕಂದರೆ ಒಂದೇ ಡೋರ್ ಇರುತ್ತೆ. ಹೇಗೆ ಸ್ನಾನ ಮಾಡ್ಕೊಂಬರ್ತಾರೋ, ಒಳಗಡೆಯಿಂದನೇ ಹೋಗಲೇಬೇಕು ಅಲ್ವಾ. ಬಟ್ ಏನು ಸೈಂಟಿಫಿಕ್ ರೀಸನ್ ಅಂದರೆ ಅದಕ್ಕೆ ಕಟಿಂಗ್ ಮಾಡಿಸಿದಾಗ ಹೇರ್ ಎಲ್ಲ ಮೈಮೇಲೆ ಬಿದ್ದಿರತ್ತೆ. ಸೊ ಸ್ನಾನ ಮಾಡಿ ಒಳಗೆ ಬರಬೇಕು ಅನ್ನೋದಷ್ಟೇ ಬಿಟ್ಟರೆ. ಬಟ್ ಇವಾಗಿಂದು ಇದರಲ್ಲಿ ಏನಾಗಿದೆ ಅಂದರೆ ಅದನ್ನೇ ಒಂದು ಶಾಸ್ತ್ರ ಥರ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ನಮ್ಮತ್ತೆ ಬಂದುಬಿಟ್ಟು ಕಟಿಂಗ್ ಸರಿಯಾಗಿಲ್ಲ ಅಂತ ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದಾರೆ. ಚಪ್ರ ಥರ ಆಗಿಬಿಟ್ಟಿದೆ, ಹರಡ್ಕೊಂಡಿದೆ. ಇಷ್ಟು ದಿನ ಚೆನ್ನಾಗಿ ಆಗ್ತಾಯಿತ್ತು, ಇವಾಗ ಚೆನ್ನಾಗಿಲ್ಲ ಹೇರ್ ಸ್ಟೈಲು, ಹಂಗೆ ಹಿಂಗೆ ಅಂತ. ಸೊ ಚೆನ್ನಾಗಿತ್ತು ಅದು ಕಾನ್ವರ್ಸೇಷನ್ ಕೇಳಲಿಕ್ಕೆ. ಒಂಥರ ಫನ್ನಿ ಆಗಿ ಅವ್ರು ಹೇಳ್ತಾ ಇದ್ರು, ಇವ್ರು ಈ ಕಡೆಯಿಂದ ಕೇಳ್ಬಿಡ್ತಾಯಿದ್ರು. ಹಾಗಿತ್ತು ಅದು ಕಾನ್ವರ್ಸೇಷನು, ಚೆನ್ನಾಗಿತ್ತು ಒಂಥರ. ಇನ್ನು ನಮ್ಮ ಅವ್ವ ಆಲ್ರೆಡಿ ಹೊರಟಿದ್ರು. ಸೊ ನನ್ನ ಮಗಳು ಔಟ್ ಕರ್ಚೀಫ್ ಇಟ್ಕೊಂಡು ಓಡಾಡ್ತಾಯಿದ್ಲು, ಕೊಡಲೇ ಇಲ್ಲ. ಫೈನಲ್ ಆಗಿ ಲಾಸ್ಟಿಗೆ ಬಂದುಬಿಟ್ಟು ಕೊಟ್ಟಳು. ಸೊ ಏನು ರೀಸನ್ ಏನಂದರೆ ಅವಳನ್ನು ಕರ್ಕೊಂಡು ಹೋಗಬೇಕು ಅನ್ನೋದಕ್ಕೋಸ್ಕರ. ಅವಳು ಈ ಏಜಲ್ಲೇ ಆಟ ಆಡ್ಸೋಕೆ ಕಲ್ತ್ಬಿಟ್ಟಿದ್ದಾಳೆ. ಸೊ ಅವಳಿಗೆ ಕರ್ಚೀಫ್ ತಗೊಂಡು ಆಟಾಡಿಸಿ ಲಾಸ್ಟ್ ಫೈನಲಲ್ಲಿ ಕೊಟ್ಟಳು. ಅದು ಅವಳೇ ಹಾಕಬೇಕು ಅಂತ. ಮತ್ತು ಮರ್ಚಿ ಆದಮೇಲೆಲ್ಲ ಇಸ್ಕೊಂಡ್ಳು. ಬಟ್ ಅವಳ ಹೈಟಿಗೆ ಅದು ಸಿಗಲಿಲ್ಲ. ಆ್ಯಂಡ್ ನಾವು ಈಗಿನ ಇದರಲ್ಲಿ ನಮ್ಮ ಮನೇಲಿ ಆಗಿರ್ಬೋದು, ಮೀನ್ಸ್ ಎಲ್ಲರ ಮನೇಲೂ ಏನು ಶಾಸ್ತ್ರ ಅಂತ ಮಾಡ್ತಾರಲ್ಲ, ಮೊದಲಿನವರು ಏನು ಹಿರಿಯರು ಒಂದು ಮಾಡಿದ್ದಾರಲ್ವ, ಅದೆಲ್ಲದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ. ಬಟ್ ಏನು ಆ ಸೈಂಟಿಫಿಕ್ ರೀಸನ್ ಗೊತ್ತಿಲ್ಲದೇ ಎಲ್ಲದನ್ನು ಶಾಸ್ತ್ರ ಅಂತ ಬಂದಿದ್ದೀವಿ. ಸೊ ಅದನ್ನು ಆ್ಯಕ್ಚುಲಿ ತಪ್ಪು ಅನ್ನಲ್ಲ. ಬಿಕಾಸ್ ಏನು ಗೊತ್ತಿರಲ್ಲ, ರೀಸನ್ ಗೊತ್ತಿಲ್ಲದೆ ಏನು ಮಾಡ್ತಿದ್ದಾರೆ ಅದು
ಅವ್ರದ್ದು ತಪ್ಪಲ್ಲ. ಬಟ್ ರೀಸನ್ ತಿಳ್ಕೊಂಡು ಮಾಡಬೇಕು. ಏನೇ ಒಂದು ಮಾಡೋದಿದ್ರು ರೀಸನ್ ತಿಳ್ಕೊಬೇಕು. ಈಗೇನು ನಾನು ಜಸ್ಟ್ ಹೇಳಿದ್ನಲ್ಲ, ಕಟಿಂಗ್ ಮಾಡಿಸ್ತಿ ಒಳಗೆ ಬರೋಂಗಿಲ್ಲ, ಮುಟ್ಟಂಗಿಲ್ಲ, ಅದು ಸೂತ್ಕ ಥರ ಹೀಗೆಲ್ಲ ಹೇಳ್ತಾರಲ್ಲ, ಅಂಥದ್ದೇನೂ ಇಲ್ಲ. ಏನು ಕಟಿಂಗ್ ಮಾಡಿಸ್ದಾಗ ಮೈ ಮೇಲೆಲ್ಲ ಹೇರ್ಸ್ ಬಿದ್ದಿರುತ್ತೆ, ಅದೆಲ್ಲ ಕ್ಲೀನ್ ಆಗಲಿ ಅನ್ನೋದೊಂದೇ ರೀಸನಿಗೋಸ್ಕರ ಸ್ನಾನ ಮಾಡಿಕೊಂಡು ಒಳಗೆ ಬರಬೇಕು. ಇಲ್ಲ ಹಾಗೆ ಬಂದರೆ ಊಟದಲ್ಲಾಗಿರ್ಬೋದು ಎಲ್ಲ ಬೀಳತ್ತೆ ಅನ್ನೋ ರೀಸನಿಗೆ ಹೇಳ್ತಾರೆ. ಸೊ ನನ್ನ ಮಗಳು ಇಲ್ಲಿ ಯಾರೇ ಹೊರಟ್ರು ಅವರೊಟ್ಟಿಗೆ ರೆಡಿ ಇರ್ತಾಳೆ. ಅವಳನ್ನು ಕರ್ಕೊಬರೋದು ನನ್ನದೊಂದು 2ನೇ ಕೆಲಸ. ಮಾವ ಹೊರಟರು ಅವರೊಟ್ಟಿಗೂ ರೆಡಿ ಇದ್ಲು. ಈಗ ನನ್ನ ಹಸ್ಬೆಂಡ್ ಹೊರಟಿದ್ದಾರೆ, ಸೊ ಅವರೊಟ್ಟಿಗೂ ರೆಡಿ ಇದ್ಲು. ರಿಟರ್ನ್ ಬರ್ಲಿಕ್ಕೆ ಕೇಳಲ್ಲ, ಹೋಗಲೇಬೇಕು ಒಂದು ರೌಂಡ್ ಅವ್ರ ಜೊತೆ. ಸೊ ಇಷ್ಟೆಲ್ಲ ಅವಳದು ಕತೆಗಳು. ಅದಾದಮೇಲೆ ನನಗೆ ಐರನ್ ಮಾಡಲಿಕ್ಕಿತ್ತು. ಹೇಳಿದ್ನಲ್ವ ಆಗಲಿ ಒಂದು ಫಂಕ್ಷನ್ ಇದೆ ಅಂತ. ಸೊ ಹೇಳ್ತೀನಿ, ಫಂಕ್ಷನಿಂದು ಡೀಟೇಲ್ಸ್ ಕೊಡ್ತೀನಿ ಎಲ್ಲ. ಹಾಗಲ್ಲಿಗೆ ಹೋಗಿ ನಾನು ಐರನ್ ಮಾಡಿದೆ. ಯಾಕೋ ಸುಟ್ಟೋದಂಗೆ ಅನ್ನಿಸ್ತದೆ. ಆ್ಯಕ್ಚುಲಿ ಬನಾರಸ್ ಸ್ಯಾರಿ ಅದು, ಯಾಕೋ ಸುಟ್ಟೋದಂಗೆ ಅನ್ನಿಸ್ತು. ಆ್ಯಕ್ಚುಲಿ ನಿಮಗಲ್ಲಿ ಕಾಣಿಸ್ತಿರ್ಬೋದು ಐರನ್ ಬಾಕ್ಸಲ್ಲಿ ಸುಟ್ಟಿರೋ ಕಲೆ, ಅದು ನಾನೇ ಮಾಡಿರೋದು. ಅದೊಂದು ಸುಟ್ಟು ನನಗೂ ನನ್ನ ಗಂಡನಿಗೂ ಜಗಳನೇ ಆಗಿತ್ತು ಒಂದು ಸತಿ ಮದುವೆ ಸ್ಟಾರ್ಟಿಂಗಲ್ಲಿ. ಸೊ ಮತ್ತು ನನಗೆ ಐರನ್ ಇಲ್ಲದೆ ಯಾವ ಬಟ್ಟೆನೂ ಹಾಕ್ಲಿಕ್ಕೆ ಸರಿಯೇ ಆಗೋಲ್ಲ. ಅದರಲ್ಲೂ ಕಾಟನ್ ಬಟ್ಟೆಗಳಂತೂ ಐರನ್ ಇಲ್ಲದೆ ಹಾಕಿದ್ರೆ ಏನೋ ಒಂಥರ ಹಿಂಸೆ ಅನ್ನಿಸ್ತಿರುತ್ತೆ, ಮುದ್ದೆ ಅನ್ನಿಸ್ತಿರುತ್ತೆ. ಅದು ಸ್ಯಾಟಿಸ್ಫ್ಯಾಕ್ಷನೇ ಇರೋಲ್ಲ. ಮತ್ತು ಬೇಕಾದ್ರೆ ನೋಡಿ ಐರನ್ ಮಾಡಿದಾಗ ಅದ್ರದ್ದು ಕಲರೇ ಚೇಂಜ್ ಆಗುತ್ತೆ, ಮತ್ತು ಏನೋ ಒಂಥರ ಡಿಫ್ರೆಂಟಾಗಿ ಕಾಣ್ತದೆ. ನನಗಂತೂ ಭಾರಿ ಖುಷಿ ಆಗುತ್ತೆ ಐರನ್ ಮಾಡಿದ ಬಟ್ಟೆಗಳನ್ನ ಹಾಕೋಕ್ಕೆ. ಅಂದರೆ ಅವಾಗೆಲ್ಲ ಆಫೀಸಿನ ಟೈಮಲ್ಲಂತೂ ದಿನಾ ಐರನ್ ಮಾಡ್ಕೊಳ್ಳೋಕ್ಕೆ ಒಂದೊಂದು ಸತಿ ಕರೆಂಟ್ ಇರ್ತಿರಲಿಲ್ಲ. ಇನ್ವರ್ಟರಲ್ಲಿ ಏನು ಐರನ್ ಬಾಕ್ಸ್ ರನ್ ಆಗೋಲ್ಲ. ಸೊ ಆವಾಗ ಕೆಲವು ಐರನ್ ಮಾಡದೆ ಹಾಕೋಂಥ ಕೆಲವು ಟಾಪ್ಸನ್ನೇ ಇಟ್ಕೊಂಡಿದ್ದೆ. ಸೊ ಅಂಥ ಟೈಮಲ್ಲಿ ಅದನ್ನು ಹಾಕ್ಕೊಳ್ತಿದ್ದೆ. ಸೊ ನೆಕ್ಸ್ಟ್ ಐರನ್ ಎಲ್ಲ ಆಗಿ ನನ್ನ ಹಸ್ಬೆಂಡು ಮನೆಗೆ ಬಂದರು. ಮನೆಗೆ ಬಂದಾದಮೇಲೆ ಊಟ ಎಲ್ಲ ಮಾಡಿಕೊಂಡು ರೆಡಿಯಾಗಿ ನಾವು ಶಿವಮೊಗ್ಗದ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಒಂದು 8 ಕಿಲೋಮೀಟರ್ ಆಗುತ್ತೆ ಶಿವಮೊಗ್ಗಕ್ಕೆ. ಸೊ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ನಮ್ಮ ಕೋಟೆ ಆಂಜನೇಯ ದೇವಸ್ಥಾನ. ಆ್ಯಂಡ್ ನಾವು ಕೋಟೆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಬಿಕಾಸ್ ನಾವು ಗಾಂಧಿ ಬಜಾರ್ ರೋಡಿಗೆ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂದರೆ ನನಗೊಂದು ಶಾಪ್ ಅವರು ಪ್ರಮೋಷನ್ ಮಾಡಿಕೊಡ್ಲಿಕ್ಕೆ ಕರೆದಿದ್ದಾರೆ. ಅವ್ರದ್ದು ಶಾಪನ್ನ ಏನು ಕ್ಲಾತ್ ಸೆಂಟರ್ ಇದೆ ಅದನ್ನು ಪ್ರಮೋಷನ್ ಮಾಡಿಕೊಡಿ ಅಂತ ಅಂದರು. ಸೊ ಈಗ ನಾವು ಆಲ್ರೆಡಿ ಪ್ರಮೋಷನ್ ಮಾಡಿ ಮುಗಿಸಿ ಬಂದಿದ್ದೀವಿ. ಸೊ ಇನ್ಸ್ಟಾದಲ್ಲಿ ಅವ್ರದ್ದು ಪ್ರಮೋಷನ್ ಹಾಕ್ತೀನಿ, ನಾನು ಚೆಕ್ ಮಾಡ್ಕೊಳ್ಳಿ ಒಂದು ಸತಿ. ಆ್ಯಂಡ್ ನೆಕ್ಸ್ಟು ನಾನಂತೂ ಗೋಲ್ಗುಪ್ಪ ತಿಂದೆ. ಸುಮಾರು ದಿನ ಆದಂಗೆ ಅನ್ನಿಸ್ತಾ ಇತ್ತು. ಒಂದು ಸತಿ ನಮ್ಮ ಅತ್ತೆ ತಂದಿದ್ರು ರೀಸೆಂಟಾಗಿ, ಬಟ್ ಅಲ್ಲೇ ಹೋಗಿ ತಿಂದೆ, ಸುಮಾರು ದಿನ ಆಗಿತ್ತು. ಸೊ ಇಲ್ಲಂತೂ ಗಾಂಧಿ ಬಜಾರಲ್ಲಿ ಒಂದು ಕಡೆ ಗೋಲ್ಗುಪ್ಪ ಸಖತ್ತಾಗಿರುತ್ತೆ. ನನಗೆ ಶಿವಮೊಗ್ಗದಲ್ಲಿ 2 ಕಡೆ ಗೋಲ್ಗುಪ್ಪ ಇಷ್ಟ. ಒಂದು ವಿನೋಬ್ ನಗರದ ಹತ್ರ ಮಾಡ್ತಾರೆ ಅದು, ಆ್ಯಂಡ್ ಗಾಂಧಿ ಬಜಾರಲ್ಲಿ ಸಖತ್ತಿರುತ್ತೆ. ಆ್ಯಂಡ್ ನೆಕ್ಸ್ಟು ಕಚೋರಿ ಟ್ರೈ ಮಾಡಿದೆ. ನಾನು ಕಚೋರಿನ ಫಸ್ಟ್ ಟೈಮ್ ತಿಂತಾ ಇರೋದು. ಸುಮಾರು ಸತಿ ಅಂದ್ಕೊಂಡಿದ್ದೆ ತಿನ್ನಬೇಕು ಅಂತ, ಆದರೆ ಯಾಕೋ ಆಗ್ತಾನೆ ಇರಲಿಲ್ಲ. ಬಟ್ ಈ ಸತಿ ಮಾತ್ರ ಫಸ್ಟ್ ಟೈಮ್ ತಿಂದೆ, ಸಖತ್ತಾಗಿತ್ತು ಮಾತ್ರ. ತುಂಬ ಇಷ್ಟ ಆಯಿತು ಕಚೋರಿ. ಅದಾದಮೇಲೆ ಅಲ್ಲಿ ವಡಾಪಾವು ಸಿಗುತ್ತೆ ಅಂತ ಗೊತ್ತಾಯಿತು. ಸೊ ಹಾಗೆ ಒಂದು ವಡಾಪಾವು ತೊಗೊಂಡ್ವಿ. ನೆಕ್ಸ್ಟ್ ಇವತ್ತಿನ ಫಂಕ್ಷನ್ ಇದೆ ಅನ್ನಲ್ಲ, ಅದು ನನ್ನ ಕಸಿನ್ದು ಮನೆ ಗೃಹ ಪ್ರವೇಶ ಆಯಿತು. ಹಾಗಲ್ಲಿಗೆ ಹೋಗಿ ಅವರಿಗೂ ಗಿಫ್ಟ್ ತಗೊಳ್ಳೋಣ ಅಂತ ಸುಮಾರು ಸರ್ಚ್ ಮಾಡಿದ್ವಿ. ಎಲ್ಲಿ ನೋಡಿದ್ರೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರೋ ಗಿಫ್ಟು ಸಿಗ್ತಾನೆ ಇರಲಿಲ್ಲ. ಆ್ಯಂಡ್ ನನ್ನ ಹಸ್ಬೆಂಡ್ ಮುಂಚೆನೇ ಹೇಳಿಟ್ಟಿದ್ರು ಏನು ತೊಗೋಬೇಕು ಯೋಚನೆ ಮಾಡು ಅಂತ. ಬಟ್ ನನಗೆ ಏನು ನೋಡಿದ್ರೂ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ನನ್ನ ಮೈಂಡಲ್ಲಿ ಏನಿತ್ತು, ವಡಾಪಾವ್ ಎಷ್ಟೊತ್ತಿಗೆ ತಿಂತೀನಿ ಅಂತ. ಅವ್ರು ಕಾರಿಗೆ ಹೋಗ್ತೀನಣ್ಣ ಹಾಗೆ ಇಟ್ಕೊಂಡಿರು ಅಂತ ಅಂದಿದ್ರು. ಬಟ್ ನನ್ನದು ಕಾನ್ಸಂಟ್ರೇಷನ್ ಫುಲ್ ವಡಾಪಾವ್ ಮೇಲೆ ಇತ್ತು. ಕಾರಿಗೆ ಬಂದು ತಿನ್ನೋ ತನಕ ಸಮಾಧಾನ ಇರಲಿಲ್ಲ. ತಿಂದಮೇಲೆ ಇನ್ನೊಂದು ಶಾಪಿಗೆ ಹೋದ್ವಿ. ಸೊ ಫೈನಲಿ ಅದೇನಿದೆ ನೀರು ಹಾಕಿ ಇಡೋದು ನಲ್ಲಿದು ತಾಮ್ರದ್ದು. ಸೊ ಅದು ಫಸ್ಟಿನ ಅಂಗಡಿಲೂ ನೋಡಿದ್ವಿ, ಬಟ್ ಅಲ್ಲಿ ಯಾಕೋ ಸರಿ ಅನಿಸಿರ್ಲಿಲ್ಲ. ನೆಕ್ಸ್ಟ್ ಇನ್ನೊಂದು ಅಂಗಡಿಲಿ ಬಂದುಬಿಟ್ಟು ಮತ್ತು ಅದನ್ನೇ ತೊಗೊಂಡ್ವಿ. ಆ್ಯಕ್ಚುಲಿ ಅದರಲ್ಲಿ ಮೇಲ್ಗಡೆ ಡಿಸೈನ್ ಇರುತ್ತಲ್ಲ, ಅದು ಬಂದುಬಿಟ್ಟು ಕಲರ್ ಹೋಗುತ್ತಂತೆ. ಹಾಗಲ್ಲಿಗೆ ಹೋಗಿ ಅದು ಬೇಡ ಅಂತ ಹೇಳಿ ನೆಕ್ಸ್ಟು ಪ್ಲೇನೇ ತೊಗೊಂಡ್ವಿ. ಚೆನ್ನಾಗಿದೆ, 11 ಲೀಟರ್ಸ್ ಅಷ್ಟು ನೀರು ಹಿಡಿಯುತ್ತೆ. ಬಟ್ ನಾನು ಅಲ್ಲಿ ಚರ್ಚೆ ಮಾಡ್ತಿದ್ದೆ ಅಂತ ನನ್ನ ಹಸ್ಬೆಂಡ್ ಇಲ್ಲಿ ಹೇಳ್ಕೊಂಡು ಹೋಗ್ತಿದ್ದಾರೆ. ಹೋಲ್ಸೇಲ್ ಅಂಗಡಿಲೆಲ್ಲ ಹೋಗಿ ಚರ್ಚೆ ಮಾಡ್ತಾರೆ ಯಾರಾದರೂ, ಅವ್ರು ಕಮ್ಮಿ ಕೊಡಲ್ಲ ಅಂತ. ಆ್ಯಂಡ್ ಇದು ನಮ್ಮ ಶಿವಮೊಗ್ಗದ ಶಿವಪ್ಪ ನಾಯಕ ಸರ್ಕಲ್ಲು. ಸೊ ನೋಡಿರ್ಬೋದು, ಏನೇ ಗಣಪತಿ ಹಬ್ಬ ಆಗಿರ್ಬೋದು ಪ್ರತಿಯೊಂದೂ ಇಲ್ಲೇ ಜೋರಾಗಿ ನಡೆಯೋದು. ಸೊ ನೆಕ್ಸ್ಟು ನಾವು ಎಲ್ಲ ಮುಗಿಸ್ಕೊಂಡು ನಾವೆಲ್ಲಿಗೆ ಹೋಗ್ಬೇಕಂತಿದ್ದೀವಿ ಅಲ್ಲಿಗೆ. ಇವಾಗಿನ ಟ್ರೆಂಡ್ ಸಾಂಗು ಕರಿಮಣಿ ಮಾಲೀಕ ನೀನೆಲ್ಲ ಕೇಳ್ಕೊಂಡು ಹೊರಟ್ವಿ. ಆ್ಯಂಡ್ ನಾವು ಹೊರಡ್ತಿರೋದು ಈಗ ಕೊಪ್ಪಕ್ಕೆ. ಸೊ ನನ್ನ ಕಸಿನ್ದು ಮನೆಯ ಗೃಹ ಪ್ರವೇಶ ಅನ್ನಲ್ಲ, ಅಲ್ಲಿಗೆ ಕಸಿನ್ ಅಂದರೆ ನಮ್ಮ ಅಮ್ಮನಿಗೆ 3 ಜನ ಅಣ್ಣಂದರು. ಅದರಲ್ಲಿ 2ನೇ ಮಾವನ ಮಗಳದ್ದು ಮನೆಯ ಗೃಹ ಪ್ರವೇಶ. ಅವಳನ್ನು ಕೊಪ್ಪಕ್ಕೆ ಮದುವೆ ಮಾಡಿ ಕೊಟ್ಟಿರೋದು. ಸೊ ಇವತ್ತು ಅಲ್ಲಿ. ಬಟ್ ಇತ್ತೀಚೆಗೆ ನಾವು ಇಲ್ಲೇ ಫಂಕ್ಷನಿಗೆ ಹೊರಟು ಅಟ್ ಎ ಟೈಮ್ ಇರೋಕ್ಕೆ ಆಗ್ತಾಯಿಲ್ಲ. ಆ್ಯಕ್ಚುಲಿ ಪ್ಲೇಟಲ್ಲೂ ಸುಮಾರು ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಆಲ್ಮೋಸ್ಟ್ 7:30, 8 ಆಗಿತ್ತು. ಆ್ಯಂಡ್ ಫೈನಲಿ ನಾವು
8 o'clock ಹಂಗೆ ರೀಚ್ ಆದ್ವಿ. ಹೋಮ ಗೀಮ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಯಿತು. ಸೊ ನಾವು ಫಸ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಅವರೊಟ್ಟಿಗೆ ಜಾಯ್ನ್ ಆದ್ವಿ. ಬಿಕಾಸ್ ನಾವು ಏನು ಡ್ರೆಸ್ಸಲ್ಲಿದ್ವಿ ಅದೇ ಡ್ರೆಸ್ಸಲ್ಲಿ ಹೋಗಿದ್ವಿ. ಸಿಟಿಲಿ ಹೋಗ್ಬೇಕಾದ್ರೆ ಏನು ಹಾಕ್ಕೊಂಡಿದ್ವೋ ಅದೇ ಹಾಕ್ಕೊಂಡು ಹೋಗಿದ್ವಿ. ಅಷ್ಟೊತ್ತಿಗೆ ನಮ್ಮ ಅತ್ತಿಗೆ, ಅಮ್ಮ, ನಮ್ಮ ಮಾವನ ಮಗಳು, ಸೊ ಎಲ್ಲರೂ ಬಂದು ಆಲ್ರೆಡಿ ಜಾಯ್ನ್ ಆಗಿದ್ದರು ಅಲ್ಲಿಗೆ. ನಮಗಿಂತ ಮುಂಚೆನೇ ಬಂದಿದ್ದರು. ನಾವೇನು ಮುತ್ತಿನಕೊಪ್ಪ ಮೇಲೆ ಡೈರೆಕ್ಟ್ ಹೋದ್ವಿ. ಅವರು ನಮ್ಮನೆ ಸೈಡಿಂದ ಬಂದಿದ್ದಾರೆ. ಹೋಮ ಗೀಮ ಎಲ್ಲ ಶುರು ಆಗಿತ್ತು ಆಲ್ರೆಡಿ. ಮನೆ ಮಾತ್ರ ಸಖತ್ತಾಗಿ ಕಟ್ಸಿದ್ದಾರೆ. ನೋಡ್ಕೊಬನ್ನಿ ಒಂದು ಸತಿ ಹೇಗಿದೆ ಅಂತ ಫುಲ್ ತೋರಿಸ್ತೀನಿ ಆಮೇಲೆ. ಸೊ ಅಷ್ಟೊತ್ತಿಗೆ ಊಟನೂ ಕೊಡ್ತಾಯಿದ್ರು. ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಒಟ್ಟಾಗಿದ್ದರೆ ಏನೋ ಒಂಥರ ಖುಷಿ, ಅದ್ರದ್ದು ಸಂಭ್ರಮನೇ ಬೇರೆ. ಏನು ಇದೇ ರೀತಿ ಫಂಕ್ಷನ್ನು ಆರ್ ಪೂಜೆ ಗೀಜೆ ಏನಿದೆ ಅವಾಗ ಮಾತ್ರ ಎಲ್ಲರೂ ಸಿಗೋಕ್ಕೆ ಸಾಧ್ಯ. ಅಲ್ಲಿಗೆ ಹೋಗಿ ಒಂಥರ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಫುಲ್ ಎಲ್ಲ ಇನ್ನೂ ಬರೋರಿದ್ದರು, ಯಾರು ಬಂದಿರಲಿಲ್ಲ. ಬಿಕಾಸ್ ಅವ್ರವ್ರ ಕೆಲಸನೂ ಇರುತ್ತೆ ಅಲ್ವಾ. ಸೊ ಸ್ವಲ್ಪ ಜನ ಎಲ್ಲ ಬಂದಿದ್ದರು. ಆಮೇಲೆ ನನ್ನ ಮಗಳಿಗೆ ಊಟ ಟೈಮ್ ಬೇರೆ ಆಯಿತು ಅಂತ ಊಟ ತಿನ್ಸೋಣ ಅಂತ ಅಡುಗೆ ಮನೆ ಕಡೆನೂ ಹೋದ್ವಿ. ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು ಎಲ್ಲರೂ. ಸೊ ಅವಳಿಗೆ ಹೋಳಿಗೆ ಹಾಕೊಬಂದು ಕೊಟ್ಟೆ. ಅವಳು ಯಾಕೋ ತಿಂದಿಲ್ಲ. ಸೊ ಸ್ವಲ್ಪ ಅನ್ನ ತಿನ್ನಿಸ್ದೆ. ಅದಾದಮೇಲೆ ಮತ್ತೆ ನಮಗೆ ಊಟಕ್ಕೆ ಸೀಟ್ ಸಿಕ್ತು. ಊಟ ಕೂತಾಗ ಅವಳು ನಮ್ಮ ಪಕ್ಕದಲ್ಲಿ, ಅವಳಿಗೂ ಒಂದು ಎಲೆ ಹಾಕಿ ಕೊಟ್ಟಿದ್ದಿಲ್ಲ ಅಂದರೆ ನಮ್ಮ ಮೇಲೆ ಎಲ್ಲ ಹರಿದಾಗ್ತಾಳೆ. ಅವಳಿಗೆ ಬರೀ ಎಲೆಗೆ ನೀರು ಹಾಕಿ ತೊಳೆಯೋದೇ ಇಷ್ಟ. ಸೊ ನಮ್ಮ ಪಕ್ಕ ಕೂತಾಗೂ ಒಂದು ಸ್ವಲ್ಪ ತಿಂದಳು ಹಂಗೆ. ಆ್ಯಂಡ್ ಈಗ ಮನೆ ನೋಡ್ಕೊಬನ್ನಿ. ಮನೆ ಅಂತೂ ಸಖತ್ತಾಗಿ ಕಟ್ಸಿದ್ದಾರೆ. ನೋಡಿದ್ರಲ್ಲ, ಇದಿಷ್ಟು ಮನೆ ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಮೇಲ್ಗಡೆ ಹಂಚು ಹಾಕಿದ್ದಾರೆ. ಸೊ ಶೀಟ್ ಏನಾರು ಹಾಕಿದರೆ ತುಂಬ ಸೆಕೆ ಆಗ್ತಿತ್ತು. ಯಾಕಂದರೆ ಸೈಡಲ್ಲಿ ಈ ಕಡೆ ಮನೆ ಇಲ್ಲ. ಸೊ ಏನು ಅಕ್ಕಪಕ್ಕ ಮನೆ ಇದ್ದರೆ ಅಷ್ಟು ಸೆಕೆ ಆಗಲ್ಲ. ಬೇಸಿಗೆ ಟೈಮಲ್ಲಿ ಏನು ಖಾಲಿ ಜಾಗ ಇರುತ್ತಲ್ಲ, ಆವಾಗ ಬಿಸಿಲು ಡೈರೆಕ್ಟಾಗಿ ಮನೆಗೆ ಹೊಡೆಯೋದ್ರಿಂದ
ಸೆಕೆ ತುಂಬ ಆಗುತ್ತೆ. ಹಾಗಾಗಿ ಮೇಲೆ ಹಂಚು ಹಾಕ್ಸಿದ್ದಾರೆ. ಸಖತ್ತಾಗಿದೆ. ಮನೆ ಮಾತ್ರ ಸಿಂಪಲ್ ಡಿಸೈನ್ಸ್ ಮಾಡಿಸಿದ್ದಾರೆ. ಕ್ಯೂಟಾಗಿ ಸಖತ್ತಾಗಿತ್ತು. ನನಗಂತೂ ತುಳಸಿ ಕಟ್ಟೆ ತುಂಬ ಇಷ್ಟ ಆಯಿತು. ಏನು ತುಳಸಿ ಕಟ್ಟೆ ಡಿಸೈನ್ ಸೆಲೆಕ್ಟ್ ಮಾಡಿದ್ದಾರಲ್ವ, 4 ಸೈಡಲ್ಲೂ ಗಂಟೆ ತುಂಬ ಟ್ರೆಂಡಿಯಾಗಿದ್ದರು, ಚೆನ್ನಾಗಿತ್ತು. ಸೊ ಇಷ್ಟು ಎಲ್ಲ ಮುಗಿಸ್ಕೊಂಡು ಈಗ ನಾವು ರಿಟರ್ನ್ ಹೊರಡ್ತಾನು ಕೆಲವು ಶಾರ್ಟ್ ಮೂವೀಸು ಹಾಕ್ಕೊಂಡು ನೋಡ್ತಾ ಬಂದ್ವಿ. ಚೆನ್ನಾಗಿತ್ತು. ಆಲ್ರೆಡಿ ಟೈಮ್ ಆಗಿರೋದ್ರಿಂದ ನಿದ್ರೆನೂ ಸಹ ಬರ್ತಿತ್ತು. ನನ್ನ ಮಗಳು ಆಲ್ರೆಡಿ ಮಲ್ಲಿಗೆ ಆಗಿತ್ತು. ಟೈಮ್ ಸಹ ಆಲ್ಮೋಸ್ಟ್ 12 o'clock ಏನೋ ಆಗಿತ್ತು. ಆ್ಯಂಡ್ ಇದು ನಮ್ಮ ತೀರ್ಥಹಳ್ಳಿಯ ಕುವೆಂಪು ಸರ್ಕಲ್ಲು. ತೀರ್ಥಹಳ್ಳಿಗೆ ಬಂದರೆ ಅಲ್ಲಿಂದು ಗಾಳಿ, ಸ್ಮೆಲ್ಲು ಏನೋ ಫೀಲೇ ಚೇಂಜು. ಎಷ್ಟೇ ಅಂದರೂ ನಮ್ಮೂರು ನಮಗೆ ಚೆಂದಾನೆ. ಸೊ ನೈಟ್ ಹೊತ್ತು ತೀರ್ಥಹಳ್ಳಿ ಖಾಲಿ ಅನ್ನಿಸ್ತಿತ್ತು. ಸ್ವಲ್ಪ ವೆಹಿಕಲ್ಲು ಅಲ್ಲಲ್ಲ ಒಂದೊಂದು ಓಡಾಡ್ತಾಯಿತ್ತು. ಸೊ ಇದಿಷ್ಟು ನನ್ನ ಈ ದಿನದ ವ್ಲಾಗ್ ಆಗಿರುತ್ತೆ. ಕಂಪ್ಲೀಟಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಎಲ್ಲದಕ್ಕೂ ಮುಂಚೆ ಶೇರ್ ಮಾಡಿ, ಎಲ್ಲ ವೀಡಿಯೋಸನ್ನು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.